ತುಂಬ ಟೈಮ್ಗಳಾಯಿತು ನಾನೇ ಕಡೆ ಬಂದು. ಇವತ್ತಿನ ನಮ್ಮ ತಿಂಡಿ ಇಡ್ಲಿ ಗೈಸ್. ನೋಡಿ ಇದೇ ಹೋಟ್ಲಲ್ಲಿ ತಿಂಡಿ ಮಾಡ್ಕೊಂಡು ಬಂದಿದ್ದು, ಗಾಯತ್ರಿ ಮೆಸ್ ಅಂತ ಹೇಳ್ಬಿಟ್ಟು. ಇದು ಸರ್ ಗೈಸ್ ಫೈನಲಿ ಬೆಂಗಳೂರಿಗೆ ರೀಚ್ ಆಗಾಯಿತು. ಟೈಮು ಬರೋಬ್ಬರಿ 12:15 ಆಯಿತು. ನೋಡಿ ನೈಸ್ ರೋಡ್ನ ಸಂಸ್ಥಾಪಕ ಅಶೋಕ್ ಖೇಣಿ ಅವರ ಆಫೀಸ್ ಇದು. ಕಟ್ಟಾಗ್ಬಿಟ್ಟಿದೆ ವೀಲ್ ಬೋಲ್ಟು ನೋಡ್ರಿ. ಇಲ್ಲೊಂದು ಇದು ಮುಂಚೆನೇ ಕಟ್ಟಾಗಿತ್ತು, ಒಂದೇ ಅಲ್ವ ಏನಾಗಲ್ಲ ಅನ್ಕೊಂಡು ಸುಮ್ಮನಿದ್ದೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸೂರ್ಯಪುತ್ರ ಟ್ರಕ್ಸ್ ವ್ಲಾಗ್ಸ್. ಮರಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲಾಸ್ಟ್ ವ್ಲಾಗಲ್ಲಿ ನೋಡ್ದಿರೋರಿಗೆ ಗೊತ್ತಿರುತ್ತೆ ಎಲ್ಲಿದ್ದೀನಪ್ಪ ಅಂದರೆ, ಇವಾಗ ಮಂಗಳೂರಲ್ಲಿ ಗಾಡಿ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ 3 ಗಾಡಿ ಇತ್ತು, ನಂದು 4ನೇ ಗಾಡಿ ಇದ್ದಿದ್ದು. ನಂದು ಸಂಜೆ ಆಗೋದು ಖಾಲಿ ಆಗಲಿಕ್ಕೆ, ಬಟ್ ನಂದು ಅದೃಷ್ಟ ಚೆನ್ನಾಗಿತ್ತು. ನಮ್ಮದು ಬ್ರ್ಯಾಂಡು EFE ಬಂದು ತುಂಬ ಡಿಮ್ಯಾಂಡ್ ಇದೆಯಂತೆ, ಎಮರ್ಜೆನ್ಸಿ ಬೇಕು ಅಂತ ಹೇಳ್ಬಿಟ್ಟು ಖಾಲಿ ಮಾಡಿಕೊಂಡ್ರು. ಹಾಗಾಗಿ ನಾನು ಖಾಲಿ ಮಾಡಿಕೊಂಡು ಇವಾಗ ಯಾವ ಕಡೆ ಹೊರಟಿದ್ದೀನಪ್ಪ ಅಂದರೆ ಪುತ್ತೂರಿಗೆ. ಎಲ್ಲಿದ್ದೀನಿ ಅಂದರೆ ಮಂಗಳೂರು ಸಿಟಿ ಒಳಗಿದ್ದೀನಿ. ನೋಡ್ಬೋದು ಮಂಗಳೂರು ಸಿಟಿ. ಎಲ್ಲೋದ್ರೂ ಟ್ರಾಫಿಕ್ ಅನ್ನೋದು ಮಾತ್ರ ನಮ್ಮ ಬೆನ್ನಟ್ಟಿ ಬಂದ್ಬಿಡುತ್ತೆ. ನಿಜವಾಗ್ಲೂ ಬಿಟ್ಟೆ ಹೋಗ್ತಿಲ್ಲ ನಾನು ಟ್ರಾಫಿಕ್ಕು. ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಇವಾಗ ಯಾವ ಕಡೆ ಹೋಗ್ತಾ ಇದ್ದೀನಿ ಅಂದರೆ ಪುತ್ತೂರಿಗೆ ಹೋಗ್ತಾ ಇದ್ದೀನಿ. ಲೋಡ್ ಇನ್ನೂ ಕನ್ಫರ್ಮ್ ಮಾಡ್ಕೊಂಡಿಲ್ಲ, ಬಟ್ ಮಂಗಳೂರಲ್ಲಿ ತುಂಬ ಗಾಡಿ ಇದಾವಂತೆ. ಹಾಗಾಗಿ ನಮ್ಮ ಪಯಣ ಸದ್ಯಕ್ಕೆ ಪುತ್ತೂರು ಕಡೆಗೆ ಹೋಗಿ ಜ್ಯೂಸ್ ಗೀಸ್ ಲೋಡ್ ಮಾಡ್ಕೊಂಡು ಬರೋಣ. ಮತ್ತು ಸೀದಾ ಫ್ಯಾಕ್ಟ್ರಿ ಹತ್ರ ಹೋಗ್ತೀನಿ. ಫ್ಯಾಕ್ಟ್ರಿ ಹತ್ರ ಹೋದ್ಮೇಲೆ ಸಿಗ್ತೀನಿ. ಅಲ್ಲಿ ಗಂಟ ನಾನ್ ಸ್ಟಾಪ್ ಗಾಡಿ ಓಡ್ಸೋಣ. ಬಿಸಿಲು ನಿಜವಾಗ್ಲೂ ಅಷ್ಟು ಬೆವರು ಆಗ್ತಾಯಿಲ್ಲ, ಏನೂ ಮಾಡೋಂಗಿಲ್ಲ. ನಾವೇ ಬಯಸಿ ಹಾರಿಸಿಕೊಂಡು ಬಂದಂಥ ಡಿಪಾರ್ಟ್ಮೆಂಟ್ ಇದು. ಹಾಗಾಗಿ ಹೋಗೋಣ ಬನ್ನಿ, ಅಡ್ಜಸ್ಟ್ ಮಾಡಿಕೊಂಡು ಸೀದಾ ಪುತ್ತೂರಿಗೆ. ಮಂಗಳೂರು ಬಿಟ್ಟವರು ಸೀದಾ ನಾನ್ ಸ್ಟಾಪ್ ಪುತ್ತೂರಿಗೆ ಬಂದಾಯಿತು. ಇದು ಫ್ಯಾಕ್ಟ್ರಿ ರೋಡು, ಎಲ್ಲ ಮುಂದೆ ರೈಟಲ್ಲಿ ಫ್ಯಾಕ್ಟ್ರಿ ಇದೆ. ನಾನಿಲ್ಲಿ ಬರೋ ಹೊತ್ತಿಗೆ ಲೋಡು ಕನ್ಫರ್ಮ್ ಆಯಿತು. ಲೋಡು ಬೇರೆ ಎಲ್ಲೂ ಇಲ್ಲ, ನಮಗೆ ನಿಯರ್ ನಮ್ಮ ರೂಮಿಗೆ ನಿಯರ್ ಆಗೋಂಥದ್ದು ಯಾವುದೂ ಇಲ್ಲ. ಅದಕ್ಕೆ ಸದ್ಯಕ್ಕೆ ಎಲೆಕ್ಟ್ರಾನಿಕ್ ಸಿಟಿಗೆ ಒಂದು ಲೋಡ್ ಬಂದಿದೆ, ಅದನ್ನೇ ಒಪ್ಕೊಂಡಿದ್ದೀನಿ. ಯಾಕಂದರೆ ಇದು ಒಂದು ಸೀಸನು ಚಳಿಗಾಲ ಇರೋದ್ರಿಂದ ಲೋಡ್ಗಳು ಭಾರಿ ಡಲ್ ಇರ್ತವೆ. ಹಾಗಾಗಿ ಯಾವ್ದು ಬರುತ್ತೆ ಅದನ್ನು ಒಪ್ಕೊಂಡ್ರೆ ನಾವೇ ಬುದ್ಧಿವಂತರು, ಇಲ್ಲಾಂದರೆ 2 ದಿನ 3 ದಿನ ಎಲ್ಲ ಕಾಯ್ಕೊಂಡು ಕೂರ್ಬೇಕಾಗುತ್ತೆ. ಹೋಗೋಣ ಸೀದಾ ಹೋಗ್ಬಿಟ್ಟು ಗೇಟ್ ಎಂಟ್ರಿ ಮಾಡಿಸೋಣ. ಗೇಟ್ ಎಂಟ್ರಿ ಮಾಡಿಸಿ ಎಷ್ಟೊತ್ತಿಗೆ ಕರೀತಾರೆ ನೋಡುವ. ಯಾವುದೋ ಲಾರಿ ಹೋಗ್ತೈತೆ, ಹೊರಟೆ ಕುಡಿಯೋಣ. ಅವನ ಕೈ ಅಂತಿದ್ದಾನೆ, ಎಲ್ಲಿಗೆ ಬರ್ತಾಯಿದ್ಯಪ್ಪ, ಜಾಗ ಎಲ್ಲ ನಿಧಾನಕ್ಕೆ ಬಾರೋ ಅಂತ. ನೋಡಿ ಈ ಸೀಸನಲ್ಲೆಲ್ಲ ಫ್ಯಾಕ್ಟ್ರಿ ಎಷ್ಟು ತುಂಬಿರುತ್ತೆ, ಎಲ್ಲ ಖಾಲಿ ಖಾಲಿ. ಈಗ ನೋಡಿ ಎಲ್ಲ ಖಾಲಿ ಖಾಲಿ ಹೊಡಿತಾ ಐತೆ. ಇಲ್ಲೇ ನಿಲ್ಲಿಸ್ಬಿಟ್ಟು ಗೇಟ್ ಎಂಟ್ರಿ ಮಾಡಿಸ್ಕೊಬರೋಣ. ಇಂದು ತುಂಬ ಟೈಮ್ಗಳಾಯಿತು ನಾನೇ ಕಡೆ ಬಂದು. ಗೇಟ್ ಎಂಟ್ರಿ ಮಾಡ್ತಾನೆ. ಗೇಟ್ ಎಂಟ್ರಿ ಮಾಡ್ಸೋಕ್ಕೆ ಡಿ ಎಲ್ ಬೇಕು. ಡಿ ಎಲ್ ಇಲ್ಲಿದ್ದೆ, ಗೇಟ್ ಎಂಟ್ರಿ ಮಾಡಿಸ್ಕೊಂಬರೋಣ. ಇವರು 4:15 ಕಂಪ್ನಿಗೆ ಎಂಟ್ರಿ ಆದರೆ ತಿರ್ಗಿ 5 ಗಂಟೆ ಕಂಪ್ನಿಯಿಂದ ಹೊರಗಡೆ ಕರ್ಕೊಯ್ತವ್ರೆ ಇವರಿಬ್ಬರೇ ಲೋಡರ್ಸು. ಎಂತಕ್ಕಪ್ಪ ಹೊರಗಡೆ ಅಂದರೆ ಒಂದು 50 ಕೇಸ್ ಚಿಪ್ಸ್ ಇದೆಯಂತೆ, ಚಿಪ್ಸ್ ಲೋಡ್ ಮಾಡ್ಕೊಬರ್ಬೇಕು. ಚಿಪ್ಸ್ ಬಂದುಬಿಟ್ಟು ಆ ಕಡೆ ಇದೆ. ಹಾಗಾಗಿ ಇಲ್ಲಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ಮುಂದೆ ಹೋಗಿ ಅದನ್ನು ತುಂಬಿಕೊಂಡು ಮತ್ತೆ ಇದೇ ಕಡೆ ಬರಬೇಕು. ಬನ್ನಿ ಅಲ್ಲಿ ಹೋಗೋಣ. ಚಿಪ್ಸದು ಗೋಡನ್ನು ಬಂದುಬಿಟ್ಟು ಬೇರೆ ಕಡೆ ಇದೆ, ಅದು ಫ್ಯಾಕ್ಟ್ರಿ ಅಲ್ಲೇ ಇರೋದ್ರಿಂದ ಅದ್ರ ಗೋಡನ್ ಕೂಡ ಅಲ್ಲೇ ಮಾಡಿದ್ದಾರೆ. ಆ ಚಿಪ್ಸು ಹಾಕ್ಕೊಂಡು ಮತ್ತೆ ರಿಟರ್ನ್ ಇದೇ ರೋಡಲ್ಲಿ ವಾಪಸ್ ಬಂದು ಇದೇ ಗೇಟ್ ಎಂಟ್ರಿ ಆಗಬೇಕು. ಗೈಸ್ ಗಾಡಿ ಫುಲ್ಲು ಕಂಪ್ಲೀಟಾಗಿ ಲೋಡ್ ಆಯಿತು. ಮಲ್ಕೊಬಿಟ್ಟಿದ್ದೆ ನಾನು. ಚಿಪ್ಸಿಗೆ ಹೋದವನೇ, ಚಿಪ್ಸಿಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಹಾಕಿ ಅಂತಂದರು. ಹೋಗಿ ಚಿಪ್ಸೆಲ್ಲ ಲೋಡ್ ಮಾಡ್ಕೊಬಂದು ಅಲ್ಲೊಂದು ಗೋಡನಲ್ಲಿ ಇಳಿಸಿ ತಿರ್ಗಾ ಈ ಜ್ಯೂಸ್ ಎಲ್ಲನೂ ಲೋಡ್ ಮಾಡ್ಕೊಂಡು ಬಂದು ಇವಾಗ ಫುಲ್ಲು ಗಾಡಿ ಲೋಡ್ ಆಗಿದೆ. ನೋಡಿ ಇಷ್ಟಿದೆ, 7.5 ಟನ್ನು ಅಂತ ಹೇಳಿದರು. ಇಷ್ಟು ಲೋಡ್ ಆಗಿದೆ. ಹಿಂದಿ ಹೊಡೆದ ಮೇಲಿದ್ದಾನೆ ಟಾರ್ಪಲ್ ಅಳಿಯೋಕ್ಕೆ. ಬನ್ನಿ ಟಾರ್ಪಲಲ್ಲಿ ಹಾಕೊಳ್ಳೋಣ ಪೂರ್ತಿ. ಎಲ್ಲಿಗೆ ಲೋಡು ಅಂತ ಹೇಳಿದ್ದೀನಿ ಆಲ್ರೆಡಿ, ಎಲೆಕ್ಟ್ರಾನಿಕ್ ಸಿಟಿಗೆ. ಯಾಕಂದರೆ ಬೇರೆ ಕಡೆ ಎಲ್ಲೂ ಲೋಡ್ ಸಿಗಲಿಲ್ಲ, ಅದಕ್ಕಾಗಿ ಎಲೆಕ್ಟ್ರಾನಿಕ್ ಸಿಟಿಗೆ ಲೋಡ್ ಮಾಡಿದ್ದೀನಿ. ಹೊಳಿತಾ ಇದ್ದಾನೆ ಪೂರ್ತಿ ಎಳಿಲಿ. ಪೂರ್ತಿ ಟಾರ್ಪಲಲ್ಲಿ ಹಾಕೊಂಡ್ಮೇಲೆ ಸಿಗ್ತೀನಿ. ಟೈಮ್ ಇವಾಗ ಕರೆಕ್ಟಾಗಿ ನಿಜವಲ್ಲೂ ಎಷ್ಟಾಯ್ತು ನಂಗೆ ಗೊತ್ತಿಲ್ಲ ಗೈಸ್. ಟೈಮು ಕರೆಕ್ಟಾಗಿ 7:15 ಆಗೈತೆ. ಟಾರ್ಪಲ್ ಹಾಕೊಂಡು ಮತ್ತೆ ಸಿಗುವ ಗೈಸ್. ನೋಡ್ಬೋದು ಹಗ್ಗ ಟಾರ್ಪಲೆಲ್ಲ ಪೂರ್ತಿ ಹಾಕಾಯ್ತು. ಇವನೇ ಇದು ಹಗ್ಗ ಟಾರ್ಪಲೆಲ್ಲ ಹಾಕೊಟ್ಟಿದ್ದು.
ಕೈಗಳು ನೋಡಿ ಅಗ್ಗ ಟಾರ್ಪಲ್ ಹಾಕೊಳ್ಳೋ ಹೊತ್ತಿಗೆ ಎಲ್ಲ ಜೀವನ ಜಿಗುಪ್ಸಿಡ್ದೋಗ್ಬಿಟ್ಟೈತೆ. ಇವನಿಗೆ ಲೋಡಿಂಗ್ ಕಾಸು ಜೊತೆಗೆ ಕಿತ್ನಾ ಬೈ आपका ಲೋಡಿಂಗ್ का ಪೇಮೆಂಟ್ 200 ಟಾರ್ಪಲ್ का ಇವನಿಗೊಂದು 300 ರೂಪಾಯಿ ದುಡ್ಡು ಕೊಡ್ಬೇಕು. ಇವಾಗ ಅವನಿಗೆ ಫೋನ್ಪೇ ಮಾಡಿ ಕೈಯೆಲ್ಲ ತೊಳ್ಕೊಂಡು ಬಿಲ್ ಇಸ್ಕೊಂಡು ಹೊರಡುವ ಇಲ್ಲಿಂದ. ಗೈಸ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು, ಗುಡ್ ಮಾರ್ನಿಂಗ್. ಅಂದರೆ ನಿನ್ನೆ ಅಲ್ಲಿಂದ ಲೋಡ್ ಮಾಡ್ಕೊಂಡು ಹೊರಟಾಗ ನಾನು ಹತ್ತತ್ರ 8-8:30 ಆಗಿತ್ತು. ಬಿಲ್ಲೆಲ್ಲ ಇಸ್ಕೊಂಡು ಬಂದು ಡೀಸೆಲೆಲ್ಲ ಹಾಕಿಸ್ಕೊಂಡು ಹೊರಡೋವತ್ತಿಗೆ 9 ಗಂಟೆ ಅಂದ್ಕೊಳ್ಳಿ. ಪಾರ್ಟಿಗೆ ಫೋನ್ ಮಾಡಿದ್ದೆ, ಅವ್ರು ಲೊಕೇಶನ್ ಹಾಕ್ಬಿಟ್ಟು ನಾಳೆ ಮಧ್ಯಾಹ್ನ ಮೇಲೆ ಖಾಲಿ ಮಾಡ್ತೀವಿ ಅಂದರು. ಹಂಗಾಗಿ ನಾನು ತಲೆ ಕೆಡ್ಸ್ಕೊಂಡು ಗಾಡಿ ಓಡ್ಸೋಕೆ ಹೋಗಲಿಲ್ಲ. ಆರಾಮಾಗಿ ಗುಂಡಿಯಾಗಿ ಬಂದೆ, ಊಟ ಮಾಡಿ ಮೊನ್ನೆ ಟಿಫನ್ ಮಾಡಿದ್ನೆಲ್ಲ ಸೇಮ್ ಅದೇ ಹೋಟ್ಲಲ್ಲಿ ಊಟ ಮಾಡಿ ನೈಟ್ ಅಲ್ಲೇ ಮಲಗಿದ್ದೇನೆ. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಹಿರಿಸಾವೆ ಬಿಟ್ಟು ಸ್ವಲ್ಪ ಮುಂದೆ ಇದ್ದೀನಿ. ಇಲ್ಲೇ ವಾಶ್ರೂಮ್ ಇದೆ, ಅಲ್ಲೇ ಒಂದು ಹೋಟ್ಲಿದೆ, ಹೋಗಿ ಫ್ರೆಶ್ ಅಪ್ ಆಗಿ. ಲಾಸ್ಟ್ ಟೈಮಲ್ಲಿ ತಿಂಡಿ ಮಾಡಿದ್ದೆ ನಾನು ಬಂದು ಗಾಯತ್ರಿ ಮೆಸ್ ಅಂತ ಅಂದ್ಬಿಟ್ಟು ಇಡ್ಲಿ ತಿಂದಿದ್ದೆ, ಸಖತ್ತಾಗಿತ್ತು. ಅದಕ್ಕೇ ಇನ್ನೊಂದು ಸತಿ ಇಲ್ಲೇ ಹೋಗಿ ತಿಂಡಿ ಮಾಡ್ಕೊಂಬರೋಣ ಅಂತ ಬನ್ನಿ. ಹೋಗಿ ಫ್ರೆಶ್ ಅಪ್ ಆಗಿ ತಿಂಡಿ ಮಾಡಿಕೊಂಡು ಇಲ್ಲಿಂದ ಹೊರಟ್ರೆ ನೆಕ್ಸ್ಟು ಆರಾಮಾಗಿ ಎಲೆಕ್ಟ್ರಾನಿಕ್ ಸಿಟಿ ರೀಚ್ ಆಗ್ಬೋದು. ಬರುವ ಫ್ರೆಂಡ್ಸ್, ಇವತ್ತಿನ ನಮ್ಮ ತಿಂಡಿ ಇಡ್ಲಿ ಟೇಸ್ಟ್ ಮಾತ್ರ ಹೇಳಿದ್ನಲ್ಲ, ನೆಕ್ಸ್ಟ್ ಲೆವೆಲು. ಚಟ್ನಿ ಟೇಸ್ಟ್ ಅಂತೂ ಹೇಳೋಂಗಿಲ್ಲ, ಸೂಪರಾಗೈತೆ ಮಾತ್ರ. ಯಾರಾದರೂ ಬಂದರೆ ಇಲ್ಲಿ ಹೊರಗಡೆ ಹೋಗಿ ಅಂಗಡಿದು ಹೋಟ್ಲು ತೋರಿಸ್ತೀನಿ, ಸಖತ್ತಾಗಿದೆ. ಬಂದರೆ ಯಾರಾದರೂ ದಯವಿಟ್ಟು ಟೇಸ್ಟ್ ಮಾಡಿ, ತಿಂಡಿ ಮಾತ್ರ ಸೂಪರಾಗಿದೆ. ಗೈಸ್ ನೋಡಿ, ಇದೇ ಹೋಟ್ಲಲ್ಲಿ ತಿಂಡಿ ಮಾಡ್ಕೊ ಬಂದಿದ್ದು, ಗಾಯತ್ರಿ ಮೆಸ್ ಅಂತ ಹೇಳ್ಬಿಟ್ಟು. ಹಿರಿಸಾವೆ ಬಿಟ್ಟು ಸ್ವಲ್ಪ ಹಿಂದೆ ಮುಂದೆ ಅಡಿ ಇಲ್ಲ ಐತೆ. ತಿಂಡಿ ಎಲ್ಲ ಆಯಿತು ಕಂಪ್ಲೀಟಾಗಿ. ಇವಾಗ ಏನಪ್ಪ ಕೆಲಸ ಅಂದರೆ ಗಾಡಿದು ಟಯರೆಲ್ಲ ಚೆಕ್ ಮಾಡಬೇಕು. ಕಲ್ಲುಗಳು ನೋಡಿ ಅಲ್ಲಿ ಎಷ್ಟೆಷ್ಟು ದಪ್ಪ ಕಲ್ಲುಗಳು ತಗೊಳ್ಕೊಂಡಿದ್ದಾವೆ ಅಂದರೆ ತೆಗಿಬೇಕು. ಮೊನ್ನೆ ಗಾಡಿ ವಾಶ್ ಮಾಡಿಸೋ ಟೈಮಲ್ಲಿ ಅದೆಲ್ಲ ಮಿಸ್ ಆಗ್ಬಿಟ್ಟೈತೆ. ಉಪ್ಪು ನೋಡಿ ಬರ್ತಾಯಿಲ್ಲ, ಅದು ಸ್ಕೂಟ್ರ್ ಇರುತ್ತಾ ಅಂದ್ಬಿಟ್ಟು ಅದನ್ನೆಲ್ಲ ಒಂಚೂರು ನೋಡಿ ಚೆಕ್ ಮಾಡಿ ತೆಗಿಬೇಕು. ಟೈರೆಲ್ಲ ನಾರ್ಮಲ್ ಆಗಿದ್ದಾವೆ. ಈಗ ಸದ್ಯಕ್ಕೆ ನಮಗೆ ಕೆಲಸ ಏನಪ್ಪ ಅಂದರೆ ನಾನ್ ಸ್ಟಾಪು ಬೆಂಗಳೂರಿಗೆ ಹೋಗಬೇಕು. 1 ಗಂಟೆ ಹೊತ್ತಿಗೆ ಬೆಂಗಳೂರು ರೀಚ್ ಆಗಲೇಬೇಕು. ಇಲ್ಲ ಅಂದರೆ ಮತ್ತೆ ಗಾಡಿ ಅನ್ಲೋಡ್ ಮಾಡಲ್ಲ ಅವರು. 1 ಗಂಟೆ ಹೊತ್ತಿಗೆ ಬನ್ನಿ ಕರೆಕ್ಟಾಗಿ ಅಂತ ಹೇಳಿದ್ದಾರೆ. ಅಷ್ಟೊತ್ತಿಗೆ ಬೆಂಗಳೂರು ರೀಚ್ ಆಗೋಣ. ಗಾಡಿ ಶೆಲ್ಫ್ ಮಾಡುವ. ಗೈಸ್, ಈ ಟ್ರಿಪ್ ಮೈಲೇಜ್ ಎಷ್ಟು ಬಂದೈತೆ ಗೊತ್ತಾ? ಕಾಣ್ತಾ ಇರಲಿ. ಟ್ರಿಪ್ಪಲ್ಲಿ ಮೈಲೇಜ್ ಬಂದಿರೋದು ಬರೀ 4.9. ಬೆಂಗಳೂರಿಂದ ಮಂಗಳೂರು ಹೋಗ್ಬೇಕಾದ್ರೆ 5,000 ಡೀಸೆಲ್ ಹಾಕ್ಸಿದ್ದೆ. 5,000 ಡೀಸೆಲಿಗೆ ಮಂಗಳೂರು ಹೋಗಿ ಖಾಲಿ ಮಾಡಿ ರಿಟರ್ನ್ ಪುತ್ತೂರಿಗೆ ಬಂದು ಲೋಡ್ ಮಾಡಿದ್ದೆ. ಬಟ್ ಇವಾಗ ಪುತ್ತೂರಿಗೆ ಬಂದು ಬೆಂಗಳೂರಿಗೆ ಹೋಗ್ಲಿಕ್ಕೆ 8,000 ಡೀಸೆಲ್ ಹಾಕ್ಸಿದ್ದೀನಿ. ಯಾಕಪ್ಪ 8,000 ಅಂದರೆ ಘಾಟ್ ಹತ್ತಿಸ್ಕೊಂಡು ಹೋಗ್ತಿದ್ದೀವಿ, ಪ್ಲಸ್ಸು ಜೊತೆಗೆ ಟನ್ನೇಜ್ ಇದೆ. ಹಂಗಾಗಿ ಈ ಕಡೆಯಿಂದ ಬರಲ್ಲ. 5,000 ಎಲ್ಲಿ 8,000 ಎಲ್ಲಿ ಹೇಳಿ? 8,000 ಪೂರ್ತಿ ಖರ್ಚಾಗಲ್ಲ. ಬಟ್ ನಾವು ಗಾಡಿಗೆ ಬೇಕು ಅಲ್ಲ, ಗಾಡೀಲಿ ಯಾವಾಗಲೂ ಡೀಸೆಲ್ ಮಿನಿಮಮ್ ಮೇಂಟೈನ್ ಮಾಡ್ತಾ ಇರಬೇಕು. ಹಂಗಾಗಿ 8,000 ಹಾಕಿಸ್ಕೊಂಡು ಬಂದಿದ್ದು. ತಿಂಡಿ ಮಾತ್ರ ಸಖತ್ತಾಗಿತ್ತು ಗೈಸ್, ವೀಡಿಯೋದಲ್ಲಿ ಹಾಕಿದ್ದೀನಿ. ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಯಾರಾದರೂ ಈ ಲೈನಲ್ಲಿ ಓಡಾಡ್ಬೇಕಾದ್ರೆ ದಯವಿಟ್ಟು ಹೋಗಿ ಟೇಸ್ಟ್ ಮಾಡಿ. ಇಡ್ಲಿ ಚಟ್ನಿನ ಟೇಸ್ಟ್ ಮಾಡಿ, ಸೂಪರಾಗಿದೆ. ಬನ್ನಿ ನಾವೀಗ ಇಲ್ಲಿಂದ ಹೊರಡುವ. ಗೈಸ್ ಫೈನಲಿ ಬೆಂಗಳೂರಿಗೆ ರೀಚ್ ಆಗಾಯಿತು. ಟೈಮು ಬರೋಬ್ಬರಿ 12:15 ಆಯಿತು. 12:15ಗೆ ಬೆಂಗಳೂರು ರೀಚ್ ಆಗಿದ್ದೀನಿ. ಇಲ್ಲಿಂದ ಇನ್ನೂ 1 ಅವರ್ ಜರ್ನಿ. 12:15 1:15 ಹತ್ತತ್ರ 2 ಗಂಟೆ ಆಗೋಗ್ಬಿಡುತ್ತೆ ನಾನು ಪಾಯಿಂಟಿಗೆ ಹೋಗೋ ಹೊತ್ತಿಗೆ. ಅಲ್ಲಿ ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೋ ಗೊತ್ತಿಲ್ಲ. ಬೇಗ ಖಾಲಿ ಆದರೆ ರಿಟರ್ನು ಗೋವಾಗ ಒಂದು ಲೋಡ್ ಐತೆ. ನಮ್ಮ ಅದೃಷ್ಟ ಚೆನ್ನಾಗಿತ್ತು ಅಂದರೆ ಬೇಗ ಖಾಲಿ ಆಯಿತು ಅಂದರೆ ರಿಟರ್ನ್ ಲೋಡ್ ಮಾಡ್ಬೋದು. ಇಲ್ಲ ಅಂದರೆ ಶನಿವಾರ ಮನೆಗೆ ಹೋಗಿ ಪಾಚ್ಕೊಳ್ಳೋದು ಅಷ್ಟೇ, ಬೇರೆ ಕೆಲಸ ಇಲ್ಲ. ನೋಡೋಣ. ಬೆಂಗಳೂರು ಎಂಟ್ರಿ ಆಗಿದ ತಕ್ಷಣ ಶುರು ಟ್ರಾಫಿಕ್ ನೋಡಿ. ಇನ್ನು ನೆಲಮಂಗಲ ಬೈಪಾಸ್ ಆಗಿದ್ದೀನಿ, ರೈಟು ಎತ್ಕೊಂಡಿಲ್ಲ, ಆಲ್ರೆಡಿ ಜಾಮು. ನಮಗೇನು ಟೆನ್ಷನ್ ಇಲ್ಲ, ನಾವು ಸೀದಾ ನೈಸ್ ರೋಡ್ ಹತ್ಬಿಡ್ತೀವಿ. ನೈಸ್ ರೋಡ್ಗೆ ಹೋಗೋವರೆಗೂ ಸ್ವಲ್ಪ ಜಾಮ್ ಇರುತ್ತೆ. ನೈಸ್ ರೋಡ್ ಹತ್ತಿದ ಮೇಲೆ ಓಕೆ ಆರಾಮಾಗಿ ಹೋಗ್ಬೋದು. ನೈಸ್ ರೋಡ್ ಹತ್ತಿ ಬನ್ನೇರುಘಟ್ಟ ರೋಡ್ ಇಳಿದು ರೈಟಿಗೆ ತೊಗೊಂಡು ಲೆಫ್ಟ್ ತಗೊಂಡು ಅಲ್ಲಿಂದ 1.5 ಕಿಲೋಮೀಟ್ರಲ್ಲೇ ಪಾಯಿಂಟ್ ಇರೋದು. ಆರಾಮಾಗಿ ಹೋಗಿ ಖಾಲಿ ಮಾಡೋಣ. ಶನಿವಾರ ಆಗಿರೋದ್ರಿಂದ ಊರುಗಳಿಗೆ ಹೋಗೋರೆಲ್ಲ ಇರ್ತಾರೆ. ಬಸ್ಗಳು ನೋಡಿ, ಎಲ್ಲ ಬಸ್ಸಲ್ಲೂ ಜನ ನಿಂತ್ಕೊಂಡು ಹೋಗ್ತಾ ಇದ್ದಾರೆ. ಬಸ್ ತುಂಬ ಜನಗಳೇ ತುಂಬ್ಕೊಬಿಟ್ಟಿದ್ದಾರೆ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ನೋಡಿ ಟ್ರಾಫಿಕ್ ಅಬ್ಸರ್ವ್ ಮಾಡಿ ಎಷ್ಟೊಂದು ಐತೆ ಅಂತ. ಟ್ರಾಫಿಕ್ 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 ಬೆಂಗಳೂರು ಅಂದರೆ ಟ್ರಾಫಿಕ್ಕು ಜಾಲ.
ಬನ್ನಿ ಪಾಸ್ ಮಾಡೋಣ ನಾವಿಲ್ಲಿಂದ ಇವಾಗ. ಗಾಯ್ಸ್ ಸದ್ಯಕ್ಕೆ ಎಲ್ಲಿದ್ದೀನಪ್ಪ ಅಂದರೆ ನೈಸ್ ರೋಡು ಸೋಂಪುರ್ ಗೇಟ್ ಎಕ್ಸಿಟ್ ಹತ್ರ ಇದ್ದೀನಿ. ನಿಜವಾಗ್ಲೂ ಎಷ್ಟು ಬಿಸಿಲು ಬರ್ತೈತೆ ಅಂದರೆ ಗಾಡಿ ಒಳಗೆ ಕೂತ್ಕೊಂಡು ಕಾವಿಡ್ದು ಹೋಗ್ಬಿಟ್ಟೈತೆ. ಕೂರಕ್ಕಾಯ್ತಲ್ಲ ಗಾಡಿ ಒಳಗೆ, ಅಷ್ಟು ಬಿಸಿ. ಇಲ್ಲಿ ನೋಡಿ ನೈಸ್ ರೋಡ್ನ ಸಂಸ್ಥಾಪಕ ಅಶೋಕ್ ಖೇಣಿ ಅವರ ಆಫೀಸ್ ಇದು. ನಿಜವಾಗ್ಲೂ ಎಷ್ಟು ಬಿಸಿಲು ಹೊಡಿತೈತೆ ಅಂದರೆ ಆಗ್ತಾಯಿಲ್ಲ, ಅಷ್ಟು ಸಿಕ್ಕಾಪಟ್ಟೆ. ಇನ್ನು ಜನವರಿ ಗುರು, ಈಗಲೇ ಈ ರೇಂಜ್ ಬಿಸಿಲು. ಇದು ಚಳಿಗಾಲನೋ ಬೇಸಿಗೆಗಾಲನೋ ನನಗೆ ಕನ್ಫ್ಯೂಸ್ ಆಗ್ತೈತೆ, ಆ ರೇಂಜಿಗೆ ಬಿಸಿಲು ಬರ್ತಾ ಇರೋದು. ಎಷ್ಟೊತ್ತಾಯಿತು, ಹತ್ತತ್ರ 3/4 ಅವರ್ ಆಯಿತು ನಾನು ನೈಸ್ ರೋಡ್ ಹತ್ತಿ ಇನ್ನೂ ಇಲ್ಲೇ ಹೋಗ್ತಾ ಇದ್ದೀನಿ. ನೈಸ್ ರೋಡಲ್ಲಿ ಗಾಡಿ ಕಮ್ಮಿ ಇರ್ತವೆ ಅಂದ್ಕೊಂಡೆ, ನೈಸ್ ರೋಡಲ್ಲಿ ಗಾಡಿ ತುಂಬ ಇದ್ದಾವೆ. ಇದೊಂಥರ ಬೆಂಗಳೂರಿಗೆ ಸುಂದರವಾದ ರಸ್ತೆ ಅನ್ಬೋದು ನೈಸ್ ರೋಡ್ನ. ತಪ್ಪಿ ಬೆಂಗಳೂರಲ್ಲಿ ನೈಸ್ ರೋಡ್ ಏನಾದ್ರು ಇಲ್ಲ ಅಂದಿದ್ದಿದ್ರೆ ನಿಜವಾಗ್ಲೂ ನಾವು ಬನ್ನೇರುಘಟ್ಟ ರೋಡಿಗೆ 1 ಅವರಿಗೆ ಹೋಗೋ ಜರ್ನಿಗೆ ಮಿನಿಮಮ್ 2ರಿಂದ 3 ಅವರ್ ಬೇಕಿತ್ತು. 1 ಅವರ್ ಜರ್ನಿಗೆ 2ರಿಂದ 3 ಅವರ್ ಬೇಕಿತ್ತು. ನೈಸ್ ರೋಡ್ ಇಲ್ಲ ಅಂದಿದ್ದಿದ್ರೆ ಅದು ಯಾವ ಕಾಲದಲ್ಲಿ ಮಾಡಿದ್ರೋ ಗೊತ್ತಿಲ್ಲ, ನಾವು ಹುಟ್ಟೇ ಇರಲಿಲ್ಲ ಅನ್ಸುತ್ತೆ ನೈಸ್ ರೋಡ್ ಆದಾಗ. ಇರಲಿ ಬನ್ನಿ ಹೋಗೋಣ. ಬಿಸಿಲು ಮಾತ್ರ ಹೇಳಿದ್ನಲ್ಲ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಹೊಡಿತೈತೆ. ಗಾಡಿ ನೋಡ್ರಿ 40 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಿರೋದು. ಗಾಡಿನೂ ಓಡ್ಸೋಕ್ಕಾಯ್ತಾ ಇಲ್ಲ, ಎಲ್ಲ ಬೆವತ್ತು, ಫುಲ್ಲು ಬೆವರು. ಗೈಸ್ ಲೊಕೇಶನಿಗೆ ಬಂದು ರೀಚ್ ಆಗಿದ್ದಾಯಿತು. ಟೈಮು 2:15 ಆಗೈತೆ. ಇಲ್ಲೇ ಎಲ್ಲೋ ಪಕ್ಕದ ರೋಡಿಗೆ ಹೋಗ್ಬೇಕಂತೆ, ಬಟ್ ಅವ್ರು ಇಲ್ಲೇ ಹಾಕ್ಕೊಂಡಿರಿ ಬರ್ತೀವಿ ಆಮೇಲೆ ಅಂತ ಹೇಳಿದರು. ಜೈ ಆಂಜನೇಯ ದೊಡ್ಡ ಸ್ಟ್ಯಾಚ್ಯೂನೇ ಇದೆ. ಬಂದಿದ್ದು ಲೇಟ್ ಆಯಿತು, ಅವ್ರು 1 ಗಂಟೆ ಒಳಗೆ ಬನ್ನಿ ಅಂತಿದ್ರು. ಕಟ್ಟಾಗುತ್ತಾ? ಕಟ್ಟಾಯಿತು. 1 ಗಂಟೆ ಒಳಗೆ ಬನ್ನಿ ಅಂತಿದ್ರು, ನಾನು 2 ಖಾಲಿ ಬಂದಿದ್ದೀನಿ. ಹುಡುಗರೆಲ್ಲ ರೂಟ್ಗೆ ಹೋಗಿದ್ದಾರಂತೆ, ಹುಡುಗರು ಯಾರು ಇಲ್ವಂತೆ. ಬಂದಮೇಲೆ ಅವರೇ ಫೋನ್ ಮಾಡ್ತಾರಂತೆ. ಹಾಗಾಗಿ ಸದ್ಯಕ್ಕೆ ಗಾಡಿ ಇಲ್ಲೇ ಎಲ್ಲರೂ ಸೈಡ್ಗೆ ಹಾಕೋಬೇಕು ಗುರು. ಆಗಲೇ ಇರ್ನಿಲ್ವಲ್ಲ ಕಾರು, ಇಲ್ಲೇ ಎಳೆಯುವ ಈ ಗ್ಯಾಪಲ್ಲೇ ಚಿಕ್ಕ ಮರಂದೆರಳಿಗೆ ಹಾಕೊಂಡು ಆರಾಮಾಗಿ ಪಾಚ್ಕೊಳ್ಳೋಣ. ಪರ್ಫೆಕ್ಟ್ ಪಾರ್ಕಿಂಗ್ ಆಗಿಲ್ಲ. ಒಂದು ಗಂಟೆಗೆ ಬನ್ನಿ ಅಂದರು, 3 ಗಂಟೆಗೆ ಬಂದಿದ್ದೀನಿ. 2 ಗಂಟೆಗೆ ಬಂದಿದ್ದೀನಿ. ಹಂಗಾಗಿ ಅವರು ರೂಟ್ಗೆ ಹೋಗಿದ್ದಾರಂತೆ, ಹುಡುಗರು ಯಾರೂ ಇಲ್ಲ ಅಂತ ಗಾಡಿ ಖಾಲಿ ಮಾಡಲಿಕ್ಕೆ. ಇಲ್ಲೇ ಮುಂದೆ ಎಲ್ಲರೂ ಸೈಡ್ಗೆ ಹಾಕ ಮಲಗಿ ಅಂತ ಹೇಳಿದರು. ಹಂಗಾಗಿ ಇದೆ ಮರ ನೆರಳಿದೆ ತಂಪಾಗಿ, ಅದಕ್ಕೆ ಸೈಡ್ಗೆ ಹಾಕ ಮಲಗಿದ್ದೀನಿ. ಇನ್ನೇನು ಕೆಲಸ ಇಲ್ಲ, ಆರಾಮಾಗಿ ಫೋನ್ ನೋಡ್ಕೊಂಡು ಸ್ವಲ್ಪ ಎಡಿಟಿಂಗ್ ಇದ್ದಾವೆ. ಎಡಿಟಿಂಗ್ ಎಲ್ಲ ನಾನು ಮುಗಿಸ್ಕೊಂಡು ಮಲಗಿರೋಣ. ಮತ್ತೆ ಬಂದು ಅವರೇ ಎದ್ದೇಳಿಸ್ತಾರೆ. ಎದ್ದಾದ್ಮೇಲೆ ಗಾಡಿ ಖಾಲಿ ಮಾಡ್ಕೊಂಡು ಹೋದ್ರೆ ಆಯಿತು ಗೈಸ್. ಮತ್ತೆ ಸಿಗ್ತೀನಿ ಗೈಸ್. 2:15 ಬಂದು ಮಲಗಿದ್ದವನು ಇವಾಗ 5:15 ಬಂದು ಎದ್ದೇಳಿಸಿ ಅಲ್ಲಿಂದ ಬೇರೆ ಕಡೆ ಕರ್ಕೊಬಂದರು. ಅಲ್ಲಿಂದ ಇತ್ತತ್ರ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಎಕ್ಸ್ಟ್ರಾ ಇತ್ತು. ಬೇರೆ ಕಡೆ ಕರ್ಕೊಬಂದರು. ಹಗ್ಗ ಟಾರ್ಪಲೆಲ್ಲ ಕಂಪ್ಲೀಟಾಗಿ ಬೀಚ್ ಹಾಕಿದ್ದೀನಿ ನೋಡಿ. ಹಗ್ಗ ಎಲ್ಲ ಮೇಲೆ ಸುತ್ತಾಯಿತು. ಟಾರ್ಪಲ್ ಎಳೆದಿಟ್ಟಿದ್ದೀನಿ. ಟಾರ್ಪಲ್ ಮಡಚ್ಕೋಬೇಕು. ಟಾರ್ಪಲೆಲ್ಲ ಮಡಚಿ ನೋಡಿ, ಹಗ್ಗ ಬರೀ ಬಿಚ್ಚಿದ್ದಕ್ಕೆ ಕೈಯೆಲ್ಲ ಯಾವ ರೇಂಜಿಗೆ ಗಲೀಜಾಗ್ಬಿಟ್ಟಿದ್ದಾವೆ ಅಂತ. ಏನೂ ಮಾಡೋಂಗಿಲ್ಲ, ನಮ್ಮ ಡಿಪಾರ್ಟ್ಮೆಂಟೇ ಅಷ್ಟು. ಬನ್ನಿ ಇದೊಂದು ಟಾರ್ಪಲ್ ಮಡಚಿ ಎತ್ತಿಕ್ಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೈಮು ಕರೆಕ್ಟಾಗಿ 7 ಗಂಟೆ ಆಯಿತು. ಗಾಡಿ ಪೂರ್ತಿ ಕಂಪ್ಲೀಟಾಗಿ ಖಾಲಿ ಆಯಿತು. ಏನಪ್ಪ ಸಮಸ್ಯೆ ಅಂದರೆ ನಿಜವಾಗ್ಲೂ ಒಂದು ಹೋಗಿತ್ತು, ನಾನು ಮುಂಚೆನೇ ಒಂದು ಹೋಗಿತ್ತು, ಇನ್ನೊಂದು ನೋಡ್ಕೊಂಡಿರಲಿಲ್ಲ. ನೆನ್ನೆ ಬರ್ತಾ ಎಲ್ಲೋ ಮಿಸ್ಸಾಗಿ ಕಟ್ಟಾಗ್ಬಿಟ್ಟಿದೆ ವೀಲ್ ಬೋಲ್ಟು ನೋಡ್ರಿ. ಇಲ್ಲೊಂದು ಇದು ಮುಂಚೆನೇ ಕಟ್ಟಾಗಿತ್ತು, ಒಂದೇ ಅಲ್ವ ಏನಾಗಲ್ಲ ಅಂದ್ಕೊಂಡು ಸುಮ್ಮನಿದ್ದೆ. ಈಗ ಇದು ಕಟ್ಟಾಗೈತೆ. ಈಗ ಇದನ್ನು ಚೇಂಜ್ ಮಾಡಿಸ್ಲೇಬೇಕು. ಎರಡೂ ಒಂದಾಗಿದ್ದಿದ್ರೆ ಸುಮ್ಮನೆ ಇರ್ತಾಯಿತ್ತು. ಲೈಟ್ ಲೋಡ್ ಹೊಡಿತಾಯಿದ್ದು, ಟನ್ನೇಜ್ ಆಗ್ತಾ ಇರಲಿಲ್ಲ. ರಾತ್ರಿ ಟನ್ನೇಜ್ ಹಾಕ ಬಂದಿರೋದ್ರಿಂದ ಇದು ಕಟ್ಟಾಗಿರೋದು ಪಕ್ಕ 200%. ನಾಳೆ ಭಾನುವಾರ ಆರಾಮಾಗಿ ಮನೇಲಿರ್ಬೋದು ಅಂದ್ಕೊಂಡಿದ್ದೆ, ಬಟ್ ಇದೊಂದು ಕೆಲಸ ಬಂತು ಇವಾಗ ಗಾಡಿದು. ಗಾಡಿಗೆ ಏನಾರು ಆಗ್ಬಿಟ್ರೆ ಭಾರಿ ಬೇಜಾರಾಗ್ಬಿಡುತ್ತೆ ಗುರು. ಏನೂ ಮಾಡೋಂಗಿಲ್ಲ. ವೀಲ್ ಅಬ್ರೀಷ್ ಮಾಡಿಸ್ಬೇಕಿತ್ತು ಹೆಂಗಿದ್ರು, ಹಾಗೆ ಬಿಚ್ಚಿಬಿಟ್ಟಾಗ ಅಬ್ರೀಷ್ ಮಾಡಿಸಿ ಅದ್ರ ಜೊತೆ ಇದೊಂದು 2 ವೀಲ್ ಬೋಲ್ಟು ಹೊಡ್ಸೋಣ. ಸದ್ಯಕ್ಕೆ ಇವಾಗ ನೋ ಎಂಟ್ರಿ ಟೈಮ್ ಆಗಿರೋದ್ರಿಂದ ಹೋಗ್ಲಿಕ್ಕೂ ಆಗೋಲ್ಲ. ನೋ ಎಂಟ್ರಿ ಮುಗಿಯೋದು 9 ಗಂಟೆಗೆ ನೋಡಿ. ಗಾಡಿ ಫುಲ್ಲು ಖಾಲಿ ಆಯಿತು.
9 ಗಂಟೆ ಎಲ್ಲೂ ಹೋಗಂಗಿಲ್ಲ, ಇಲ್ಲೇ ನಿಲ್ಲಬೇಕು, ಇಲ್ಲ ಹೋಗಿ ನೈಸ್ ರೋಡ್ ಹತ್ರ ಗಾಡಿ ಹಾಕೋಬೇಕಷ್ಟೇ. ಸೀದಾ ನೈಸ್ ರೋಡ್ ಹತ್ರಕ್ಕೆ ಹೋಗ್ತೀನಿ ಈಗ. ನೈಸ್ ರೋಡ್ ಹತ್ರಕ್ಕೆ ಹೋಗಿ ಗಾಡಿ ಹಾಕೋಣ. ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ. ದಯವಿಟ್ಟು ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸೋಣ. ಮತ್ತೊಂದು ತುಂಬ ದಿನಗಳಾದ್ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಹೇಗೆ ಬರ್ತೈತೆ ಏನು ಅಂತ ಗೊತ್ತಿಲ್ಲ. ದಯವಿಟ್ಟು ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸಿ. ಏನಾದರೂ ತಿದ್ದುಪಡಿ ಮಾಡೋದಿದ್ರೆ ಮಾಡ್ಕೊಳ್ಳೋಣ. ನಿಮ್ಮ ಬೆಂಬಲ ನಮ್ಮ ಮೇಲೆ ಇರಲಿ ಅಂತ ಎಲ್ಲರಿಗೂ ಮುಂದಿನ ವ್ಲಾಗಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಡಾಟಾ, ಬಾಯ್ ಬಾಯ್, ಶುಭರಾತ್ರಿ.